ರಾಮಾಯಣ ಇದು ಕೇವಲ ಕಥೆಯಲ್ಲ. ಇದು ಬ್ರಹ್ಮಾಂಡವೇ ಬೆರಗಾಗುವಂತಹ ಮಹಾಶಕ್ತಿಗಳ ಘರ್ಷಣೆ. ಆದ್ರೆ ಈ ಮಹಾಕಾವ್ಯದ ಅತ್ಯಂತ ಬಲಿಷ್ಠ ಯೋಧ ಯಾರು ಅಂತ ನೀವು ಯಾವಾಗಾದ್ರೂ ಯೋಚನೆ ಮಾಡಿದೀರಾ? 3 ಲೋಕಗಳನ್ನೇ ತನ್ನ ಕಾಲ್ಕೆಳಗೆ ಹಾಕಿಕೊಂಡಿದ್ದ 10 ತಲೆಗಳ ಮಹಾಜ್ಞಾನಿ ರಾವಣ ಅತ್ಯಂತ ಬಲಶಾಲಿ ಯೋಧನ? ಅಥವಾ ದೇವತೆಗಳ ಒಡೆಯ ಇಂದ್ರನನ್ನೇ ಸ್ವರ್ಗಕ್ಕೆ ನುಗ್ಗಿ ಸೋಲಿಸಿ ಸೆರೆ ಹಿಡಿದ ಆತನ ಮಗ ಮಾಯಾವಿ ಇಂದ್ರಜಿತ ಆತ ಮಹಾಬಲಶಾಲಿ ಯೋಧನ? ಬ್ರಹ್ಮಾಸ್ತ್ರಕ್ಕೆ ಎದೆಯೊಡ್ಡಿ ನಿಂತ ಸಾವೇ ಇಲ್ಲದ ತನ್ನ ಬಾಲದಿಂದಲೇ ಇಡೀ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡಿದ ವಾಯುದೇವನ ಮಗ ಹನುಮಂತನ? ಅಥವಾ ಕೇವಲ ಒಂದು ಬಾಣದಿಂದಲೇ ಮಹಾಸಾಗರವನ್ನೇ ಬತ್ತಿಸುವ ಶಕ್ತಿ ಹೊಂದಿದ್ದ ಧರ್ಮದ ಪ್ರತೀಕ ಸಾಕ್ಷಾತ್ ಶ್ರೀರಾಮನ? ಯಾರು ಬಲಿಷ್ಠ? ಅಸ್ತ್ರವಿದ್ದವನ, ದೇಹ ಬಲವಿದ್ದವನ ಅಥವಾ ಭಕ್ತಿ ಇದ್ದವನ? ನೀವು ಅಂದುಕೊಂಡ ಉತ್ತರ ಖಂಡಿತ ತಪ್ಪಾಗಿರಬಹುದು. ಇಂದು ನಾವು ಕೇವಲ ಬಲವಲ್ಲ, ಅಸ್ತ್ರ, ಯುದ್ಧತಂತ್ರ ಮತ್ತು ದೈವಿಕ ಶಕ್ತಿಯ ಆಧಾರದ ಮೇಲೆ ರಾಮಾಯಣದ ಅತ್ಯಂತ ಶಕ್ತಿಶಾಲಿ ಯೋಧ ಯಾರು ಅಂತ ತಿಳಿದುಕೊಳ್ಳೋಣ. ಅಲ್ಲಿ ಅತ್ಯಂತ ಬಲಿಷ್ಠ ಯೋಧ ಈ ಸಾಲಿನಲ್ಲಿ 5ನೇ ಸ್ಥಾನದಲ್ಲಿ ಬರೋದು ಅದು ಕುಂಭಕರ್ಣ. ಈ ಹೆಸರು ಕೇಳಿದ್ರೆ ಸಾಕು ಭಯ ಹುಟ್ಟುತ್ತೆ. ಕುಂಭಕರ್ಣ ರಾವಣನ ತಮ್ಮ. ಅವನ ದೇಹ ಒಂದು ಪರ್ವತದಂತಿತ್ತು. 10 ಆನೆಗಳ ಬಲ ಅವನ ಒಂದೇ ಕೈಯಲ್ಲಿ ಇತ್ತು. ಅವನು ನಿದ್ದೆ ಮಾಡುತ್ತಿದ್ದಾಗ ಅವನ ಮೂಗಿನ ಉಸಿರಿನ ಬಿರುಗಾಳಿಗೆ ಮರ ಮುರಿಯುತ್ತಿದ್ವು ಅಂತಾನೆ ಹೇಳ್ಬೋದು. ಕುಂಭಕರ್ಣ ಬ್ರಹ್ಮದೇವನ ಬಳಿ ಇಂದ್ರಾಸನ ಕೇಳಬೇಕಿತ್ತು. ಆದರೆ ಸರಸ್ವತಿ ದೇವಿ ಅವನ ನಾಲಿಗೆ ತಿರುಗಿಸಿದಳು. ಬದಲಾಗಿ ನಿದ್ರಾಸನ ಕೇಳಿಬಿಟ್ಟ. ಹಾಗಾಗಿ 6 ತಿಂಗಳ ನಿದ್ದೆ, ಅದರಲ್ಲಿ 1 ದಿನ ಮಾತ್ರ ಅವನು ಎಚ್ಚರವಾಗಿರ್ತಾನೆ ಎಂಬ ಶಾಪ ಅವನಿಗೆ ಬಿದ್ದಿತು. ಕುರುಕ್ಷೇತ್ರದ ಭೀಕರ ಯುದ್ಧದಲ್ಲಿ ರಾವಣ ಕುಂಭಕರ್ಣನನ್ನು ಎಬ್ಬಿಸ್ತಾನೆ. ಅವನು ಒಂದೇ ದಿನದಲ್ಲಿ ರಾಮನ ಸೇನೆಯನ್ನು ತಲ್ಲೆಣಿಸಿದ. ಸಾವಿರಾರು ವಾನರರನ್ನು ನಿಲ್ಲಿಸಿ ತಿಂದ. ಸುಗ್ರೀವನನ್ನು ತನ್ನ ಕಂಕುಳಿನಲ್ಲಿ ಇಟ್ಟುಕೊಂಡ. ಲಕ್ಷ್ಮಣ, ಹನುಮಂತ, ಅಂಗದ ಎಲ್ಲರೂ ಅವನ ಮುಂದೆ ತತ್ತರಿಸಿ ಹೋದರು. ಅವನನ್ನು ಸೋಲಿಸಲು ಕೊನೆಗೆ ಶ್ರೀರಾಮನೇ ಬರಬೇಕಾಯಿತು. ಅನೇಕ ಅಸ್ತ್ರಗಳನ್ನು ಬಿಟ್ಟ. ಮೊದಲು ಅವನ ಕೈಯನ್ನು ಕಡಿದ, ನಂತರ ಅವನ ಕಾಲನ್ನು ಬೇರ್ಪಡಿಸಿ, ಅನಂತರ ಅವನ ತಲೆಯನ್ನು ಕಡಿದ. ಈ ರೀತಿ ಕುಂಭಕರ್ಣನ ವಧೆ ಮಾಡಿದ. ಕುಂಭಕರ್ಣನ ವಧೆ ಮಾಡೋಕೆ ಕೊನೆಗೆ ಶ್ರೀರಾಮನೇ ಬರಬೇಕಾಯಿತು. ಇನ್ನು ಇಷ್ಟೆಲ್ಲ ಶಕ್ತಿ ಇರುವಂತಹ ಕುಂಭಕರ್ಣ 5ನೇ ಸ್ಥಾನದಲ್ಲಿ ಏನಕ್ಕಿದ್ದಾನೆ ಅಂತ ಯೋಚನೆ ಮಾಡೋದಾದ್ರೆ ಅದು ಅವನ ಶಕ್ತಿ ಶ್ರೇಷ್ಠ. ಆದರೆ ಅವನ ಶಾಸ್ತ್ರಜ್ಞಾನ, ಅಸ್ತ್ರವಿದ್ಯೆ, ರಣನೀತಿ ಇವುಗಳಲ್ಲಿ ಅವನು ಇತರ ಯೋಧರಿಗಿಂತ ಬಹಳ ಹಿಂದೆ. ಅವನ ಬಲ ಮಾತ್ರ ಅತಿ ಹೆಚ್ಚು, ಆದರೆ ವಿದ್ಯೆ ಬಹಳ ಕಡಿಮೆ. ನಿದ್ರೆಯ ಶಾಪ ಅವನ ಸ್ಥಾನವನ್ನ ಕಡಿಮೆ ಮಾಡ್ತು ಅಂತಾನೆ ಹೇಳ್ಬೋದು. ಆದರೆ ಒಂದು ಮಾತು ನಿಜ, ಕುಂಭಕರ್ಣ ಎದ್ದೇಳದಿದ್ದರೆ ಲಂಕಾಯುದ್ಧ ಬಹಳ ಬೇಗ ಮುಗಿಯುತ್ತಿತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಸಾಲಿನಲ್ಲಿ 4ನೇ ಸ್ಥಾನದಲ್ಲಿ ಬರುವವನು ಇಂದ್ರಜಿತ. ಇವನ ಮೂಲ ಹೆಸರು ಮೇಘನಾದ. ಮೇಘನಾದ ಹುಟ್ಟಿದಾಗ ಅವನ ಅಳುವ ದನಿ ಮೇಘದ ಗುಡುಗಿನಂತೆ ಇತ್ತು. ಅದಕ್ಕಾಗಿ ಅವನ ಹೆಸರು ಮೇಘನಾದ ಅಂತಾಯಿತು. ಆದರೆ ಅವನ ಮಹಾ ಸಾಧನೆ ಬೇರೆಯೇ ಇತ್ತು. ದೇವ ಅಸುರ ಯುದ್ಧದಲ್ಲಿ ಈ ಯುವ ವೀರ ಸ್ವರ್ಗಕ್ಕೆ ನುಗ್ಗಿ ದೇವೇಂದ್ರನನ್ನೇ, ದೇವತೆಗಳ ರಾಜನನ್ನೇ ಸೋಲಿಸಿ ಬಂದಿ ಮಾಡಿದ. ಇಂದ್ರನನ್ನು ಸೋಲಿಸಿದ ಕಾರಣ ಬ್ರಹ್ಮದೇವನೇ ಅವನಿಗೆ ಇಂದ್ರಜಿತ್ ಎಂಬ ಬಿರುದು ಕೊಟ್ಟ. ಈ ಇಂದ್ರಜಿತನು ರಾಮಾಯಣದ ಯುದ್ಧದಲ್ಲಿ ಒಂದೇ ದಿನದಲ್ಲಿ ರಾಮ, ಲಕ್ಷ್ಮಣ ಮತ್ತು ಹನುಮಂತ ಈ ಮೂವರನ್ನು ಸೋಲಿಸಿ ನಾಗಪಾಶ ಅಸ್ತ್ರದಿಂದ ಬಂದಿ ಮಾಡಿದ. ಇದು ರಾಮಾಯಣ ಇತಿಹಾಸದಲ್ಲಿ ಮೊದಲ ಮತ್ತು ಕೊನೆಯ ಬಾರಿ. ಅವನ ಅಸ್ತ್ರಜ್ಞಾನ ಅಸಾಧಾರಣ. ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ನಾಗಪಾಶ, ಮಾಯಾಯುದ್ಧ ವಿದ್ಯೆ ಎಲ್ಲ ಅವನ ಬಳಿ ಇತ್ತು. ಮೋಡದ ಮರೆಯಲ್ಲಿ ಅದೃಶ್ಯನಾಗಿ ಯುದ್ಧ ಮಾಡುವ ವಿದ್ಯೆ ಅವನಿಗೆ ಮಾತ್ರ ತಿಳಿದಿತ್ತು. ಅವನ ಸಾವಿಗೂ ಒಂದು ರಹಸ್ಯವಿದೆ. ಪ್ರತಿ ಯುದ್ಧದ ಮೊದಲು ಅವನು ನಿಕುಂಬಿಲ ಎಂಬ ಯಾಗವನ್ನು ಮಾಡುತ್ತಿದ್ದ. ಈ ಯಾಗ ಮಾಡಿದ ನಂತರ ಅವನನ್ನು ಸೋಲಿಸುವುದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎಂದು ಬ್ರಹ್ಮನು ವರ ನೀಡಿದ್ದನು. ವಿಭೀಷಣನು ಈ ರಹಸ್ಯವನ್ನು ಬಿಟ್ಟುಕೊಟ್ಟನು. ಯಾಗದ ಮಧ್ಯದಲ್ಲಿ ಲಕ್ಷ್ಮಣನು ನುಗ್ಗಿ ಯಾಗವನ್ನು ಭಂಗ ಮಾಡಿದ. ಆ ಕ್ಷಣ ಇಂದ್ರಜಿತನು ವಿಚಲಿತನಾದ ಮತ್ತು ಲಕ್ಷ್ಮಣ ಅವನನ್ನು ಸಂಹರಿಸಿದನು. ಇನ್ನು ಇಂದ್ರಜಿತನು ಏಕೆ 4ನೇ ಸ್ಥಾನದಲ್ಲಿದ್ದಾನೆ ಅಂತ ಯೋಚನೆ ಮಾಡೋದಾದ್ರೆ ಅವನ ಯುದ್ಧ ಕೌಶಲ್ಯದಲ್ಲಿ ಅವರ ತಂದೆ ರಾವಣನಿಗಿಂತ ಮಿಗಿಲು. ಸ್ವಯಂ ಅಗಸ್ತ್ಯ ಮಹರ್ಷಿ ರಾಮನಿಗೆ ಹೇಳಿದರು, ರಾಮ, ಇಂದ್ರಜಿತ ಅವನ ತಂದೆ ರಾವಣನಿಗಿಂತ ಬಲಶಾಲಿ, ಆದರೆ ಮಾಯಾ ಯುದ್ಧದ ಮೇಲೆ ಅವನು ಅವಲಂಬಿತವಾಗಿದ್ದ. ಯಾಗ ಅಗತ್ಯ ಎಂಬ ದೌರ್ಬಲ್ಯವ ಅವನನ್ನು 4ನೇ ಸ್ಥಾನದಲ್ಲಿ ಇಟ್ಟಿತು.
ಇನ್ನು ಈ ಸಾಲಿನಲ್ಲಿ 3ನೇ ಸ್ಥಾನ ಅದು ಲಂಕಾಧಿಪತಿ ರಾವಣ. 10 ತಲೆ 20 ಕೈ 3 ಲೋಕದ ಮಹಾ ಸಾಮ್ರಾಟ. ರಾವಣ ಹುಟ್ಟಿನಿಂದಲೇ ಅಸಾಮಾನ್ಯ. ಅವನ ತಂದೆ ಬ್ರಾಹ್ಮಣ ಋಷಿ ವಿಶ್ರವ, ತಾಯಿ ರಾಕ್ಷಸ ಕಾಯಸಿ. ಎರಡೂ ಕುಲದ ಶ್ರೇಷ್ಠ ಗುಣ ಒಂದೇ ದೇಹದಲ್ಲಿ. ಅವನ ತಪಸ್ಸು ಅಭೂತಪೂರ್ವ. ಬ್ರಹ್ಮದೇವರ ಪ್ರಸನ್ನತೆಗಾಗಿ ತನ್ನ 9 ತಲೆ ಕಡಿದು ಅರ್ಪಿಸಿದ. ಕೊನೆ ತಲೆ ಕಡಿಯಲು ಹೊರಟಾಗ ಬ್ರಹ್ಮ ಪ್ರತ್ಯಕ್ಷನಾದ. ಈ ರೀತಿ ವರವನ್ನು ನೀಡಿದನು. ದೇವತೆ, ಅಸುರ, ಗಂಧರ್ವ, ನಾಗ ಯಾರೂ ಅವನನ್ನು ಕೊಲ್ಲಲಾಗದು ಎಂದು ಬ್ರಹ್ಮದೇವರು ವರವನ್ನು ನೀಡಿದರು. ಆದರೆ ರಾವಣನು ಒಂದು ತಪ್ಪು ಮಾಡಿದನು. ಮನುಷ್ಯ ಮತ್ತು ವಾನರರನ್ನು ತನ್ನ ವರದಲ್ಲಿ ಉಲ್ಲೇಖಿಸಲಿಲ್ಲ. ಅವನು ಅವರಿಗೆ ಹೆದರುತ್ತಿರುವುದಿಲ್ಲ. ರಾವಣನು ಸ್ವರ್ಗ ಗೆದ್ದ, ಇಂದ್ರನನ್ನು ಸೋಲಿಸಿದ, ಯಮ, ಕುಬೇರ, ವರುಣ ಎಲ್ಲಾ ದೇವತೆಗಳನ್ನು ಸೋಲಿಸಿ 3 ಲೋಕ ತನ್ನ ಅಧೀನ ಮಾಡಿದ. ಸೂರ್ಯ ಮೂಡುವ ಸಮಯ ರಾವಣ ನಿರ್ಧರಿಸುತ್ತಿದ್ದ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಲಾಗುತ್ತದೆ. ಇನ್ನು ಅವನ ಬಳಿ ಯಾವ ಅಸ್ತ್ರಗಳು ಇದ್ದವು ಅಂತ ನೋಡುವುದಾದರೆ ಬ್ರಹ್ಮಾಸ್ತ್ರ, ಶಿವನ ದಿವ್ಯ ಅಸ್ತ್ರಗಳು, ದೇವೇಂದ್ರನ ಶಕ್ತಿ, ಮಾಯಾವಿದ್ಯೆ, ರೂಪ ಬದಲಾಯಿಸುವಂತಹ ಶಕ್ತಿ, ಈ ಎಲ್ಲ ಶಕ್ತಿ ಅವನ ಬಳಿ ಇದ್ದವು. 20 ಕೈಯಲ್ಲಿ ಪ್ರತಿ ಕೈಯಲ್ಲೂ ಒಂದೊಂದು ಭಿನ್ನ ಅಸ್ತ್ರ ಹಿಡಿಯಬಲ್ಲ ಎಂದು ಹೇಳಲಾಗುತ್ತೆ. ರಾಮ ರಾವಣರ ಯುದ್ಧ ಒಂದೇ ದಿನದಲ್ಲಿ ಮುಗಿಯಲಿಲ್ಲ, 10 ದಿನ ನಡೆಯಿತು. ರಾಮ ರಾವಣನ ತಲೆ ಕತ್ತರಿಸಿದ ತಕ್ಷಣ ಮತ್ತೊಂದು ತಲೆ ಬೆಳೆಯಿತು. ರಾವಣ 16 ಸಲ ಎದ್ದ. ಕೊನೆಗೆ ವಿಭೀಷಣ ರಹಸ್ಯ ಬಿಟ್ಟ. ರಾವಣನ ನಾಭಿಯಲ್ಲಿ ಅಮೃತ ಇದೆ. ರಾಮ ಬ್ರಹ್ಮಾಸ್ತ್ರ ನಾಭಿಗೆ ಬಿಟ್ಟ. ರಾವಣ ಅಲ್ಲಿ ಬಿದ್ದ. 3 ಲೋಕವನ್ನೇ ಗೆದ್ದ ಮಹಾವೀರ ರಾವಣ 3ನೇ ಸ್ಥಾನದಲ್ಲಿ ಯಾಕಿದ್ದಾನೆ ಅಂತ ನೋಡೋದಾದ್ರೆ, ಯುದ್ಧದ ಕೌಶಲದಲ್ಲಿ ಅವನ ಮಗ ಇಂದ್ರಜಿತ್ ರಾವಣನಿಗಿಂತಲೂ ಹೆಚ್ಚು ಬಲಶಾಲಿಯಾಗಿದ್ದ. ಅತ್ತ ಹನುಮಂತನ ಮೇಲೆ ಎಷ್ಟೇ ಘೋರ ಅಸ್ತ್ರಗಳು ಬಿದ್ದರೂ ಅವನು ಬೆಟ್ಟದಂತೆ ನಿಶ್ಚಲನಾಗಿದ್ದ. ಆದರೆ ರಾವಣ ಯುದ್ಧರಂಗದಲ್ಲಿ ರಾಮನ ಬಾಣದ ಏಟಿಗೆ ತತ್ತರಿಸಿ ಹೋದ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಮಿತಿಮೀರಿದ ಅಹಂಕಾರ ಅವನ ಅಪಾರ ಜ್ಞಾನ ಮತ್ತು ಶ್ರೇಷ್ಠ ಗುಣಗಳನ್ನು ನಾಶ ಮಾಡಿತ್ತು ಅಂತಾನೆ ಹೇಳಬಹುದು. ಇನ್ನು ಈ ಸಾಲಿನಲ್ಲಿ 2ನೇ ಸ್ಥಾನದಲ್ಲಿ ಬರುವವನು ಹನುಮಂತ, ಆಂಜನೇಯ, ವಾಯುಪುತ್ರ, ಶಿವನ 11ನೇ ಅವತಾರ. ಇವನು ವಾಯುದೇವನ ಮಗ. ಅಂಜನಾದೇವಿ ಮತ್ತು ವಾಯುದೇವರ ದಿವ್ಯ ಶಕ್ತಿ ಒಂದಾಗಿ ಹನುಮಂತ ಜನಿಸಿದ. ಹನುಮಂತ ಬಾಲ್ಯದಲ್ಲಿ ಸೂರ್ಯನನ್ನೇ ತಿನ್ನಲು ನೆಗೆದ. ಇಂದ್ರನು ವಜ್ರಾಯುಧ ಬಿಟ್ಟ. ಅದು ಹನುಮಂತನ ದವಡೆಗೆ ತಗಲಿ ತುಂಡಾಯಿತು. ಇಂದ್ರ ಅದಕ್ಕಾಗಿ ಹನುಮಂತನಿಗೆ ವರ ನೀಡಿದ. ಇನ್ನು ಮುಂದೆ ಯಾವ ಅಸ್ತ್ರ ಶಸ್ತ್ರ ನಿನ್ನನ್ನು ಗಾಯ ಮಾಡಲಾರದು. ಮತ್ತೆ ಬ್ರಹ್ಮದೇವರು ಮತ್ತೊಂದು ವರ ನೀಡಿದ. ಯಾವ ಅಸ್ತ್ರ ಅವನನ್ನು ಬಾಧಿಸಲಾರದು ಎಂದು ವರ ನೀಡಿದ. ಹನುಮಂತ ಒಂದೇ ನಿಗದಿತದಲ್ಲಿ ಸಮುದ್ರ ದಾಟಿ ಲಂಕಾ ತಲುಪಿದ. ಅಶೋಕವನಕ್ಕೆ ಹೊಕ್ಕ. ಅಕ್ಷಯ ಕುಮಾರ ರಾವಣರ ಮಗ ಸಾವಿರಾರು ಸೈನಿಕರು ಎಲ್ಲರನ್ನೂ ಒಂಟಿಯಾಗಿ ಸೋಲಿಸಿದ. ಲಂಕೆಗೆ ಬೆಂಕಿ ಹಚ್ಚಿದ. ಲಕ್ಷ್ಮಣ ಸಂಜೀವಿನಿ ಇಲ್ಲದೆ ಸಾಯುತ್ತಿದ್ದಾಗ ಇಡೀ ಸಂಜೀವಿನಿ ಪರ್ವತವನ್ನು ಎತ್ತಿ ಒಂದೇ ರಾತ್ರಿಯಲ್ಲಿ ಲಂಕಾಗೆ ತಂದ. ಹನುಮಂತನ ಮೇಲೆ ಇಂದ್ರಜಿತನು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಹನುಮಂತ ಅದಕ್ಕೆ ಮಣಿದ. ಏಕೆಂದರೆ ಬ್ರಹ್ಮದೇವರ ಮೇಲೆ ಅವನಿಗೆ ಅಪಾರ ಗೌರವ. ಬ್ರಹ್ಮನ ಅಸ್ತ್ರಕ್ಕೆ ಗೌರವ ನೀಡಬೇಕೆಂಬುದು ಅವನಲ್ಲಿತ್ತು. ಇಲ್ಲದಿದ್ದರೆ ಆ ಅಸ್ತ್ರ ಅವನಿಗೆ ಏನನ್ನೂ ಮಾಡಲಾಗುತ್ತಿರಲಿಲ್ಲ. ಇನ್ನು ರಾಮ ಹನುಮಂತರ ಯುದ್ಧದಲ್ಲಿ ಶ್ರೀರಾಮನು ಕೂಡ ಹನುಮಂತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆದರೆ ಹನುಮಂತನು ರಾಮ ನಾಮವನ್ನು ಜಪಿಸಿ ಅದನ್ನು ಹೂವಾಗಿ ಪರಿವರ್ತಿಸಿದ. ಹನುಮಂತನು ಏಕೆ 2ನೇ ಸ್ಥಾನದಲ್ಲಿ ಇದ್ದಾನೆ ಅಂತ ನೋಡೋದಾದ್ರೆ ಅದು ಅವನ ಭಕ್ತಿ. ಅವನ ಭಕ್ತಿ ಅವನ ಶಕ್ತಿಗಿಂತ ಹೆಚ್ಚು. ಅವನ ಶಕ್ತಿಗೆ ಮಿತಿ ಇಲ್ಲ, ಆದರೆ ಅವನ ಭಕ್ತಿ ಅವನನ್ನು ಸದಾ ರಾಮನ ಅಡಿಯಲ್ಲಿ ಇಡುತ್ತದೆ. ಒಬ್ಬ ದೇವಾಂಶ ಪುರುಷ ತನ್ನ ಶಕ್ತಿ ತ್ಯಾಗ ಮಾಡಿ ಭಕ್ತಿಯಾಗಿ ನಿಂತ. ಅದೇ ಅವನ ಮಹಾನತೆ. ಇನ್ನು 1ನೇ ಸ್ಥಾನದಲ್ಲಿರುವವನು ಮರ್ಯಾದಾ ಪುರುಷೋತ್ತಮ, ಮಹಾವಿಷ್ಣುವಿನ 7ನೇ ಅವತಾರ, ಅದು ಶ್ರೀರಾಮ. ರಾಮ ಕೇವಲ ಶಕ್ತಿಶಾಲಿ ಮಾತ್ರ ಅಲ್ಲ, ಅವನು ಸಂಪೂರ್ಣ. ಅವನ ಹತ್ತಿರ ಶಕ್ತಿ ಇದೆ, ಜ್ಞಾನ ಇದೆ, ಧರ್ಮ ಇದೆ, ಶಾಂತಿ ಇದೆ. ಈ 4 ಒಟ್ಟಾಗಿ ಇರುವ ಯೋಧ ರಾಮ ಮಾತ್ರ. ಬಾಲ್ಯದಲ್ಲೇ ವಿಶ್ವಾಮಿತ್ರರ ಜೊತೆ ಹೋಗಿ ತಾಟಕಿ, ಮಾರೀಚ, ಸುಬಾಹು ಭಯಂಕರ ರಾಕ್ಷಸರನ್ನು ಸಂಹರಿಸಿದ. ಶಿವಧನಸ್ಸು ಮುರಿದ. ಅದು ಯಾರಿಂದಲೂ ಎತ್ತಲಾಗದ ಧನಸ್ಸು. ರಾಮ ಸಲೀಸಾಗಿ ಅದನ್ನು ಎತ್ತಿ ಮುರಿದ. ರಾಮನ ಬಳಿ ಯಾವ ಅಸ್ತ್ರಗಳಿದ್ದವು ಅಂತ ನೋಡುವುದಾದರೆ ವಿಶ್ವಾಮಿತ್ರರು ನೀಡಿದ 100 ದಿವ್ಯ ಅಸ್ತ್ರಗಳು, ಬ್ರಹ್ಮಾಸ್ತ್ರ, ಐಂದ್ರಾಸ್ತ್ರ, ವಾಯುವ್ಯಾಸ್ತ್ರ, ಅಗ್ನ್ಯಾಸ್ತ್ರ, ವರುಣಾಸ್ತ್ರ, ಈ ಎಲ್ಲ ಅಸ್ತ್ರಗಳು ಅವನ ಬತ್ತಳಿಕೆಯಲ್ಲಿದ್ದವು.
ಯುದ್ಧ ಭೂಮಿಯಲ್ಲಿ ಶ್ರೀರಾಮನು ಹೇಗೆ ಯುದ್ಧ ಮಾಡಿದ ಅಂತ ನೋಡೋದಾದ್ರೆ, ಯುದ್ಧದ ಮೊದಲ ದಿನವೇ ರಾಮ ಒಬ್ಬನೇ ರಾವಣನ ಅಸಂಖ್ಯಾತ ಸೇನೆಯನ್ನ ಸೆದೆಬಡಿದ. ರಥಗಳನ್ನು ನುಚ್ಚು ನೂರು ಮಾಡಿದ. ಸ್ವತಃ ರಾವಣನೇ ರಣರಂಗಕ್ಕೆ ಇಳಿದಾಗ ರಾಮ ತನ್ನ ಬಾಣದಿಂದ ಅವನ ಕಿರೀಟಗಳನ್ನು ಉರುಳಿಸಿದ. ಅವನನ್ನು ನಿಶಸ್ತ್ರನನ್ನಾಗಿ ಮಾಡಿ ಅಂದು ಜೀವದಾನ ನೀಡಿದ. ಇಂದು ದಣಿದಿದ್ದೀಯಾ, ಹೋಗಿ ನಾಳೆ ಬಾ ಎಂದು ಹಿಂದಕ್ಕೆ ಕಳುಹಿಸಿದ. ಅದಕ್ಕೆ ಕಾರಣ ರಾಮ ಮರ್ಯಾದಾ ಪುರುಷೋತ್ತಮ. ಆಯುಧ ಕಳೆದುಕೊಂಡು ನಿತ್ರಾಣನಾದ ಶತ್ರುವಿನ ಮೇಲೆ ಅವನು ಎಂದಿಗೂ ಪ್ರಹಾರ ಮಾಡಲಾರ. ಇದೇ ರಾಮನ ನಿಜವಾದ ಶಕ್ತಿ ಮತ್ತು ಧರ್ಮ. ಇನ್ನು ಅಗಸ್ತ್ಯ ಮಹರ್ಷಿ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರ ಕಲಿಸಿದರು. ಅದನ್ನು ಜಪಿಸಿ ರಾಮ ರಾವಣನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಅದು ನಾಭಿಯನ್ನು ಗುರಿ ಮಾಡಿ ರಾವಣನು ಅಲ್ಲಿ ನೆಲಕ್ಕೆ ಬಿದ್ದ. ಇನ್ನು ರಾಮನು ಏಕೆ ಮೊದಲನೇ ಸ್ಥಾನದಲ್ಲಿ ಇದ್ದಾನೆ ಅಂತ ನೋಡೋದಾದ್ರೆ, ರಾಮನು ಮಹಾವಿಷ್ಣುವಿನ 7ನೇ ಅವತಾರ. ಅವನ ಮುಂದೆ ಎಲ್ಲ ಅಸ್ತ್ರ ವಿಫಲ ಆಗುತ್ತೆ. ಕಾರಣ ಏಕೆಂದ್ರೆ ಅಸ್ತ್ರಗಳ ಶಕ್ತಿ ದೇವತೆಗಳಿಂದ ಬರುತ್ತೆ. ಎಲ್ಲ ದೇವತೆಗಳ ಮೂಲ ವಿಷ್ಣು. ಆದ್ದರಿಂದ ರಾಮನ ಮುಂದೆ ಯಾವ ಅಸ್ತ್ರಗಳು ಕೂಡ ಕೆಲಸ ಮಾಡಲಾರದು ಎಂಬ ಶಾಸ್ತ್ರ ಹೇಳುತ್ತೆ. ಆದರೆ ಮಹಾರಹಸ್ಯ ಒಂದಿದೆ. ರಾಮ ಹನುಮಂತ ಯುದ್ಧದಲ್ಲಿ ರಾಮನ ಬ್ರಹ್ಮಾಸ್ತ್ರ ಹನುಮಂತನನ್ನು ಮುಟ್ಟಲಿಲ್ಲ. ಏಕೆಂದರೆ ಹನುಮಂತ ರಾಮನಾಮವನ್ನು ಜಪಿಸುತ್ತಿದ್ದ. ರಾಮನಾಮ ಸ್ವಯಂ ರಾಮನಿಗಿಂತ ಶಕ್ತಿ ಮತ್ತು ಮಿಗಿಲು ಎಂಬುದು ಕೈಲಾಸದಲ್ಲಿ ಸಿದ್ಧವಾಯಿತು. ಅಂದರೆ ರಾಮ ಮೊದಲ ಸ್ಥಾನ, ಆದರೆ ರಾಮನಾಮ ರಾಮನ ಮೇಲಿನ ಸ್ಥಾನ ಅಂತ ಹೇಳ್ಬೋದು. ಒಟ್ಟಾರೆ ನೋಡೋದಾದ್ರೆ ರಾಮಾಯಣ ಈ 5 ಯೋಧರ ಮೂಲಕ ಒಂದು ಮಹಾ ಸಂದೇಶ ನೀಡುತ್ತದೆ. ಕುಂಭಕರ್ಣನ ದೇಹ ಬಲ ಮಾತ್ರ ಸಾಕಾಗದು. ಜ್ಞಾನ ಇಲ್ಲದೆ ಶಕ್ತಿ ವ್ಯರ್ಥವಾಗುತ್ತೆ. ಇನ್ನು ಇಂದ್ರಜಿತನಿಂದ ಬುದ್ಧಿ ಮತ್ತು ಶಕ್ತಿ ಒಟ್ಟಾಗಿ ಇದ್ದರೆ ಮಾತ್ರ ಮಹಾಯೋಧ ಆಗ್ಬೋದು. ಆದರೆ ದೇವರು ಕೊಡುಗೆ ನೀಡಿದ್ದನ್ನು ಅಧರ್ಮ ಕಾರ್ಯಕ್ಕೆ ಬಳಸಿದರೆ ಅದು ಎಂದೂ ಉಪಯೋಗಕ್ಕೆ ಬರುವುದಿಲ್ಲ. ಇನ್ನು ರಾವಣನಿಗೆ ಅಪಾರ ಜ್ಞಾನ, ಕಠಿಣ ಭಕ್ತಿ ಮತ್ತು ಅಗಾಧ ಶಕ್ತಿ ಇದ್ದರೂ ಮನಸ್ಸಿನಲ್ಲಿ ಅಹಂಕಾರ ಮತ್ತು ಕಾಮ ಮನೆ ಮಾಡಿತ್ತು. ಆ ಎಲ್ಲ ಸಾಧನೆಗಳು ಮಣ್ಣು ಪಾಲಾಗುತ್ತವೆ ಎಂಬುದಕ್ಕೆ ದೊಡ್ಡ ಸಾಕ್ಷಿಯಾದನು. ಇನ್ನು ಹನುಮಂತನು ಎಷ್ಟೇ ಅಗಾಧವಾದ ಶಕ್ತಿಯಾಗಿದ್ದರೂ ಅವನ ವಿನಮ್ರತೆಯನ್ನು ನಾವು ನೋಡಲೇಬೇಕು. ಜಗತ್ತಿನಲ್ಲಿ ನಿಷ್ಕಲ್ಮಶ ಭಕ್ತಿಗಿಂತ ದೊಡ್ಡ ಶಕ್ತಿ ಬೇರೊಂದಿಲ್ಲ ಎಂಬುದನ್ನು ತನ್ನ ಜೀವನದ ಮೂಲಕವೇ ಸಾಬೀತುಪಡಿಸಿದವನು ಅದೇ ಹನುಮಂತನು. ಶ್ರೀರಾಮನು ಒಬ್ಬ ಪರಿಪೂರ್ಣ ಮನುಷ್ಯನಾಗಲು ಬರೀ ಶಸ್ತ್ರಬಲವಿದ್ದರೆ ಸಾಲದು. ಧರ್ಮ, ಕರುಣೆ, ಶಾಂತಿ ಮತ್ತು ನ್ಯಾಯ ಇವೆಲ್ಲವೂ ಒಟ್ಟಾಗಿ ಮೈಗೂಡಿಸಿದಾಗ ಮಾತ್ರ ಆತ ಜಗತ್ತು ಮೆಚ್ಚುವ ನಿಜವಾದ ಬಲಶಾಲಿ ಆಗುತ್ತಾನೆ ಎಂದು ಶ್ರೀರಾಮನು ಈ ಮುಖಾಂತರ ನಮಗೆ ಸಾರುತ್ತಾನೆ. ಒಟ್ಟಾರೆ ರಾಮಾಯಣ ಒಂದು ಯುದ್ಧದ ಕಥೆ ಅಲ್ಲ, ಇದು ಮಾನವ ಜೀವನದ ಪರಿಪೂರ್ಣ ಮಾರ್ಗದರ್ಶಿ. ಇಲ್ಲಿ ಪ್ರತಿ ಪಾತ್ರ ನಮ್ಮೊಳಗಿರುವ ಒಂದು ಗುಣದ ಪ್ರತಿನಿಧಿ. ರಾವಣ ನಮ್ಮ ಅಹಂಕಾರ, ಕುಂಭಕರ್ಣ ನಮ್ಮ ಆಲಸ್ಯ, ಇಂದ್ರಜಿತ್ ನಮ್ಮ ಕೌಶಲ ಮತ್ತು ಅದರ ದುರ್ಬಳಕೆ, ಹನುಮಂತನು ನಮ್ಮ ಭಕ್ತಿ ಮತ್ತು ನಿಷ್ಠೆ, ರಾಮ ನಮ್ಮ ಗುರಿ, ಆ ಪರಿಪೂರ್ಣ ಮನುಷ್ಯ ಆಗಬೇಕು ಎಂಬ ಆಕಾಂಕ್ಷೆ. ಈ 5 ಯೋಧರಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಯೋಧ ಯಾರು? ಅಥವಾ ನಿಮಗೆ ತಿಳಿದ ಮತ್ತಷ್ಟು ಬಲಶಾಲಿ ಯೋಧರು ರಾಮಾಯಣದ ಕಾಲದಲ್ಲಿ ತಿಳಿದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತಷ್ಟು ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.